ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಹೋಟೆಲ್ ಶೈಲಿಯ ದಾಲ್ ಕೊಲ್ಹಾಪುರಿ ಮಾಡುವುದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಇಲ್ಲಿ ದಾಲ್ ಕೊಲ್ಹಾಪುರಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಬಾಣಲೆ ಇಟ್ಟು ಆಮೇಲೆ ಇದಕ್ಕೆ ಈ ಅಳತೆಯದ್ದು 2 ಸ್ಪೂನ್ ಎಣ್ಣೆ, ಒಳ್ಳೆ ಎಣ್ಣೆ ಹಾಕಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಬೇಕು. ಮತ್ತು ಎಣ್ಣೆ ಸ್ವಲ್ಪ ಬಿಸಿಯಾಗಿ ಬೆಣ್ಣೆ ಕರಗಿದ ಮೇಲೆ ಜೀರಿಗೆ ಹಾಕಬೇಕು, ಸಾಸಿವೆ ಲೈಟಾಗಿ ಫ್ರೈ ಆಗಬೇಕು, 2 ಸ್ಪೂನ್. ಆಮೇಲೆ ಈರುಳ್ಳಿ ಹಾಕಬೇಕು, 4 ರಿಂದ 5 ಈರುಳ್ಳಿ ಮೀಡಿಯಮ್ ಸೈಜ್. ಕರಿಬೇವಿನ ಸೊಪ್ಪು ಹಾಕಿ ಈ ಥರ ಫ್ರೈ ಮಾಡಬೇಕು. ಮೀಡಿಯಮ್ ಬೆಂಕಿ ಜೊತೆಗೆ ಈರುಳ್ಳಿ ಈ ಥರ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಒಂದು 5 ನಿಮಿಷ ಬೆಂದ ಮೇಲೆ ಇದಕ್ಕೆ ಒಂದು 3 ರಿಂದ 4 ಟಮಾಟೆ ಮಿಕ್ಸ್ ಮಾಡಬೇಕು, ಫ್ರೈ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ರೆಡಿ ಮಾಡಬೇಕು. ಆಮೇಲೆ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಖಾರದ ಪುಡಿ ಮಿಕ್ಸ್ ಮಾಡಬೇಕು. 2 ಸ್ಪೂನ್ ಖಾರದ ಪುಡಿ, ಟೇಬಲ್ ಸ್ಪೂನ್ 2 ಸ್ಪೂನ್ ಖಾರದ ಪುಡಿ. ಆಮೇಲೆ ಅರಿಶಿನ ಪುಡಿ, ಗರಂ ಮಸಾಲ 1 ಸ್ಪೂನ್ ಗರಂ ಮಸಾಲ. ಆಮೇಲೆ ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡಬೇಕು. ಫ್ರೆಂಡ್ಸ್, ಈ ಥರ ಈಗ ಕಲರ್ ಆಮೇಲೆ ರೆಡಿಯಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸೂಪರ್ ಕಲರ್ ಬರ್ತಾ ಇದೆ. ದಾಲ್ ಕೊಲ್ಹಾಪುರಿ, ಹೋಟೆಲ್ ಶೈಲಿಯ ದಾಲ್ ಕೊಲ್ಹಾಪುರಿ. ಫ್ರೆಂಡ್ಸ್, ಈ ಥರ ಫೈನಲ್ ರೆಡಿ ಆಗ್ತಾ ಬಂತು. ಇದಕ್ಕೆ ಲಾಸ್ಟ್ ಫೈನಲ್ಲು ದಾಲನ್ನು ಈ ಥರ ಕುಕ್ಕರಲ್ಲಿ 250 ಗ್ರಾಮ್ನು ಬೇಯಿಸಿ ಇಟ್ಕೊಂಡಿರ್ತೇವೆ. ಈಗ ಮಿಕ್ಸ್ ಮಾಡಬೇಕು. ನೋಡು, ಈ ಥರ ರೆಡಿ ಆಯಿತು ಫೈನಲ್ ಆಗಿ ದಾಲ್ ಕೊಲ್ಹಾಪುರಿ, ಹೋಟೆಲ್ ಶೈಲಿಯ ದಾಲ್ ಕೊಲ್ಹಾಪುರಿ. ಲಾಸ್ಟ್ ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಈ ಥರ ಮಿಕ್ಸ್ ಮಾಡಿದರೆ ಮುಗಿಯಿತು, ರೆಡಿ. ದಾಲ್ ಕೊಲ್ಹಾಪುರಿ ರೆಡಿ ಟು ಸರ್ವ್. Keep it low key, keep it silent.